ಹಾಯ್ ಗಾಯ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅಪೂರ್ವ ಕನ್ನಡ ವ್ಲಾಗ್ಸ್. ಇವತ್ತು ಶ್ರೀರಾಮನವಮಿ, ನಮ್ಮೂರ ಹಬ್ಬ ಇದೆ. ಸೊ ಎಲ್ರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಗಾಯ್ಸ್, ನಾನು ಇದೊಂದು ಟ್ರೈಪಾಡ್ ತೊಗೊಂಡೆ. ಇದು ಕಾಸ್ಟ್ ಬಂದುಬಿಟ್ಟು 700 ರುಪೀಸು. ಇದು ತುಂಬ ಥರ ಯೂಸ್ ಆಗುತ್ತೆ, ತೋರಿಸ್ತೀನಿ ನಿಮಗೆ. ನೋಡಿ, ಲೈಟು ನಾವು ಫೋನ್ ಇಲ್ಲಿ ಈ ಬಟನ್ಸ್ ಈ ಥರ ಓಪನ್ ಮಾಡಿಬಿಟ್ಟು ಇಲ್ಲಿ ಫಿಕ್ಸ್ ಮಾಡ್ಕೊಳ್ಳೋದು. ನೋಡಿ, ಈ ಥರ ಇಲ್ಲಿ ಫಿಕ್ಸ್ ಮಾಡ್ಕೊಳ್ಳೋದು ಫೋನ್ನ. ಲೈಟ್ ಬೇಕಾದರೆ ಆಪ್ಷನಲ್, ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದ್ರೆ ರಿಮೂವ್ ಮಾಡ್ಕೋಬೋದು. ನೋಡಿ, ಈ ಥರ ಇದರಲ್ಲಿ 2 ಲೈಟ್ಸ್ ಇದೆ. ಒಂದು ಡಾರ್ಕು, ಇನ್ನೊಂದು ಲೈಟು. ಆಮೇಲೆ ಅದಾದಮೇಲೆ ಇಲ್ಲಿ ನೋಡಿ, ಇದು ರಿಮೋಟು. ನಾವು ವಿಡಿಯೋ ಪ್ಲೇ ಮಾಡಬೇಕು ಇಲ್ಲ ಪಿಕ್ಚರ್ ತೊಗೊಬೇಕು ಅಂದರೆ ರಿಮೋಟು. ಇನ್ನು ಸೆಲ್ಫಿ ಸ್ಟಿಕ್ ಟೈಪ್ ಕೂಡ ಯೂಸ್ ಮಾಡ್ಬೋದು. ಇದನ್ನು ನೋಡ್ತಿದ್ದೀರಲ್ಲ ಎಷ್ಟು ಉದ್ದ ಇದೆ ಅಂತ. ನೋಡಿ, ಇಷ್ಟು ಉದ್ದ ಇದೆ. ಒಂದೆರಡು ಕೈ ಈ ಥರ ಇಟ್ಕೊಂಡ್ರೆ ಫುಲ್ ಕವರ್ ಆಗುತ್ತೆ, ಇಷ್ಟು ಉದ್ದ ಇದೆ. ಆಮೇಲೆ ಇಲ್ಲಿ ಸ್ಟ್ಯಾಂಡ್ ನೋಡಿ, ಇದು ಸ್ಟ್ಯಾಂಡು. ನೋಡಿ, ಈ ಥರ ಇದೆ. ಈ ಟ್ರೈಪಾಡ್ ಯೂಸ್ ಮಾಡ್ಕೊಂಡು ಇವತ್ತು ನಮ್ಮೂರ ಜಾತ್ರೆ ತೋರಿಸ್ತೀನಿ. ನಮ್ಮೂರಲ್ಲಿ ಯಾವ ಥರ ಜಾತ್ರೆ ನಡೆಯುತ್ತೆ, ಯಾವ ಥರ ಇರುತ್ತೆ ಸೆಲೆಬ್ರೇಷನು. ಇವಾಗ ಹೋಗೋಣ ಬನ್ನಿ, ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಿನ್ಕೊಂಬರೋಣ. ನಮ್ಮ ರಿಲೇಟಿವ್ಸ್ ಎಲ್ಲ ಬರ್ತಿದ್ದಾರೆ, ಅವ್ರನ್ನೆಲ್ಲ ತೋರಿಸ್ತೀನಿ ನಿಮಗೆ. ಇನ್ನು ಹೋಗೋಣ ಬನ್ನಿ ಗಾಯ್ಸ್. ಗೈಸ್, ಇವಾಗಿನ ದೇವಸ್ಥಾನಕ್ಕೆ ಬಂದ್ವಿ. ವಿಡಿಯೋ ಸ್ವಲ್ಪ ಸ್ಪೀಡ್ ಮಾಡಿಬಿಟ್ಟಿದ್ದೀನಿ, ಯಾಕೆಂದರೆ ಲಾಂಗ್ ಆಗುತ್ತೆ ಅಂತ. ನಾನು ನಮ್ಮ ಅಕ್ಕ ಅವರೆಲ್ಲ, ನಮ್ಮ ಆಂಟಿ, ನಮ್ಮ ಅಕ್ಕ ಅವರೆಲ್ಲ ದೇವಸ್ಥಾನಕ್ಕೆ ಬಂದ್ವಿ. ಇವಾಗ ಎಂಟ್ರಿ ಆಗಿದ್ದೀವಿ ದೇವಸ್ಥಾನದೊಳಗಡೆ. ನೋಡಿ, ಈ ಥರ ಇದೆ, ಎಷ್ಟು ದೇವ್ರನ್ನ ಕೂರಿಸಿದ್ದಾರೆ, ಎಷ್ಟು ಅಲಂಕಾರ ಮಾಡಿದ್ದಾರೆ ಅಂತ. ನೋಡಿ, ಈ ಥರ ಇದೆ. ನೋಡಿ, ಇನ್ನು ನಮ್ಮ ರಾಮರ ದೇವಸ್ಥಾನ, ರಾಮ ಸೀತೆ. ನೋಡಿ, ಈ ಥರ ಇದೆ. ಇನ್ನು ಆಂಜನೇಯ ದೇವಸ್ಥಾನ ಇದು. ಅಲ್ಲೇ ಆಂಜನೇಯ, ರಾಮ ಟೆಂಪಲು ಮತ್ತು ರಾಘವೇಂದ್ರ ಸ್ವಾಮಿ ಟೆಂಪಲ್ ಕೂಡ ಇದೆ. ಇನ್ನು ಆಚೆ ಬಂದಮೇಲೆ ನಾಗರಕಟ್ಟೆ, ಹಳ್ಳಿ ಮರ, ಇದೆಲ್ಲ ಸುತ್ತಾಕೊಂಡು ಈಗ ಸೀತಾರಾಮ ಕಲ್ಯಾಣೋತ್ಸವ ಇಲ್ಲಿ ಮದುವೆ ಮಾಡಿದ್ದಾರೆ, ಸೀತೆಗೆ ಮತ್ತು ರಾಮಗೆ. ಬಂದು ತೋರಿಸ್ತೀನಿ ಅದು ಕೂಡ ಈಗ. ಇದು ಎಂಟ್ರೆನ್ಸು. ನೋಡಿ, ಈ ಥರ ಇದೆ. ಇನ್ನು ಆ್ಯಕ್ಚುಲಿ ಈ ದೇವಸ್ಥಾನದಲ್ಲಿ ಪಾರು ಸೀರಿಯಲ್ ಕೂಡ ಶೂಟ್ ಮಾಡಿದ್ದಾರೆ. ಸೀರಿಯಲ್ ನೋಡಿರೋರಾದ್ರೆ ಗೊತ್ತಿರುತ್ತೆ. ನೋಡಿ, ಇನ್ನು ರಾಮಗೆ ಸೀತೆಗೆ ಮದುವೆ ಮಾಡಿದ್ದಾರೆ. ಇನ್ನು ಹಾಗೆ ಪ್ರಸಾದ ತಿನ್ನೋಕ್ಕೆ ಅಂತ ಕೆಳಗಡೆಗೆ ಹೋದ್ವಿ. ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು. ಬೂಂದಿ ಪಾಯಸ, ಮುದ್ದೆ, ಕಾಳು ಸಾರು, ಪಲಾವು, 2 ಥರ ಪಲ್ಯ, ಅನ್ನ ಸಾಂಬಾರು, ಇದೆಲ್ಲ ಮಾಡಿದ್ರು. ಊಟ ಪಾತ್ರ ಸೂಪರಾಗಿತ್ತು. ಪ್ರಸಾದ ತಿನ್ಕೊಂಡು ನಾವಿನ್ನು ಹೊರಟ್ವಿ ಅಲ್ಲಿಂದ. ಇನ್ನು ಇವತ್ತು ರಾತ್ರಿ ಜಾತ್ರೆ ಆಗುತ್ತೆ. ಜಾತ್ರೆ ಮತ್ತು ಪಲ್ಲಕ್ಕಿ ಅದೆಲ್ಲ ಬರುತ್ತೆ. ಸುಮಾರು ಒಂದು 39 ಪಲ್ಲಕ್ಕಿ ಬರುತ್ತೆ. ಆ ವಿಡಿಯೋಸ್ ಎಲ್ಲ ನಿಮಗೆ ನಾಳೆ ಶೇರ್ ಮಾಡ್ತೀನಿ. ಇನ್ನು ಊಟ ಮುಗಿಸ್ಕೊಂಡು ಹೊರಟ್ವಿ ಅಲ್ಲಿಂದ. ಇನ್ನು ಇದಾಗಿತ್ತು ನನ್ನ ಈ ದಿನದ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ.